ನಮಸ್ಕಾರ ವೀಕ್ಷಕರೇ, ನನ್ನ ಕನ್ನಡಿಗ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಲೈಸಾನ್ ರಫಾ ಈ ವಾಕ್ಯವನ್ನು ಸಾಮಾನ್ಯವಾಗಿ ಎಲ್ಲರೂ ಕೇಳಿರ್ತೀರ ಅಂತ ಅನ್ಕೊಂತೇನೆ. ಅವಾಗೊಂದು ಟೈಮಲ್ಲಿ ತುಂಬ ಫೇಮಸ್ ಆಗಿರೋ ಸೆಂಟೆನ್ಸ್ ಅದು. ಎಲ್ಲಿ ನೋಡಿದ್ರು ಅದೇ ಹರಿದಾಡ್ತಿತ್ತು. ಬಹುತೇಕ ಭಾರತದ ಎಲ್ಲ ಪ್ರಜೆಗಳು ಮತ್ತು ಎಲ್ಲ ಸೆಲೆಬ್ರಿಟೀಸ್ ಕೂಡ ಅದನ್ನ ಸ್ಟೋರಿ ಹಾಕಿದ್ರು ಆ ಟೈಮಲ್ಲಿ. ಅದೇ ನೋಡಿ, ಪಾಕಿಸ್ತಾನದಲ್ಲಿರೋ ನಮ್ಮ ಭಾರತೀಯರ ಬಗ್ಗೆ ಅಥವಾ ಬಾಂಗ್ಲಾದೇಶದಲ್ಲಿರುವ ನಮ್ಮ ಭಾರತೀಯರು ಎಷ್ಟು ನೋವು ಅನುಭವಿಸ್ತಿದ್ದಾರೆ, ಎಷ್ಟು ನರಳಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಯಾರು ಒಂದು ಮಾತು ಆಡೋದಿಲ್ಲ. ನಮ್ಮ ಜನ ಅಂದರೆ ಭಾರತೀಯರ ವಿಷಯ ಅಂತ ತಗೊಂಡ್ರೆ ಬೇರೆ ಬೇರೆ ದೇಶದಲ್ಲಿ ಏನೇ ಆದರೂ ಕೂಡ ಪ್ರೇ ಫಾರ್ ಅಂತ ಹಾಕೋದು ಅಥವಾ ಲೈಸ್ ಅಂತ ಹಾಕೋದು ಮಾಡ್ತಾರೆ ಗುರು. ಅದೇನಕ್ಕೆ ಅಂತ ನನಗಂತೂ ಇನ್ನೂ ಗೊತ್ತಾಗಿಲ್ಲ. ನಮ್ಮ ಭಾರತದ ಜನ ಕೂಡ ಬೇರೆ ದೇಶದಲ್ಲಿ ನೋವು ಮತ್ತು ಸಂಕಷ್ಟಗಳನ್ನು ಅನುಭವಿಸ್ತಾನೆ ಇದ್ದಾರೆ, ಬಟ್ ಅದು ಯಾರಿಗೂ ಕಾಣಿಸ್ತಾನೆ ಇಲ್ಲ. ಭಾರತದ ಜನಗಳೇ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ. ಮೊದಲು ನಾವು ಭಾರತೀಯರು, ಅದಾದಮೇಲೆ ಬೇರೆ ಎಲ್ಲ ದೇಶದ ನೋಡ್ಕೊಳ್ಳೋಣ. ನಮ್ಮ ದೇಶದಲ್ಲೇ ಎಷ್ಟೊಂದು ಕಷ್ಟಗಳಿವೆ, ಎಷ್ಟೊಂದು ನೋವುಗಳಿವೆ, ಅದ್ರ ಬಗ್ಗೆ ಫಸ್ಟ್ ಮಾತಾಡಿ. ಬೇರೆ ದೇಶದ್ದು ಬೇರೆ ಜನರ ಬಗ್ಗೆ ಮಾತಾಡೋದು ಆಮೇಲೆ. ಆ ಸಮಯದಲ್ಲಿ ಲೈಸಾನ್ ರಫಾ ಅನ್ನೋ ಈ ವಾಕ್ಯ ಇದೆಯಲ್ಲ, ಅದು ಎಷ್ಟು ಫೇಮಸ್ ಆಗಿತ್ತು ಅಂದರೆ ಇನ್ಸ್ಟಾಗ್ರಾಮಲ್ಲಿ 40 ಮಿಲಿಯನ್ ಅಷ್ಟು ಶೇರ್ ಆಗಿತ್ತು ಆ ಟೈಮಲ್ಲಿ. ಅದು ಅಲ್ಲದೆ ಇಸ್ರೇಲು ಸುಮ್ಮನೆ ಎಲ್ಲ ಅಲ್ಲಿ ದಾಳಿ ಮಾಡಿಲ್ಲ. ಅದು ದಾಳಿ ಮಾಡೋದಕ್ಕೆ ಒಂದು ದೊಡ್ಡ ಕಾರಣನೇ ಇದೆ. ಗಾಜಾ ಪಟ್ಟಣದಲ್ಲಿ ಸ್ವಲ್ಪ ಹಮಾಸ್ ಮತ್ತು ಇತರ ಉಗ್ರಗಾಮಿಗಳ ಸಂಘಟನೆಗಳು ಇದೆ ಅಲ್ಲಿ. ಆ ಸಂಘಟನೆಗಳ ವಿರುದ್ಧ ನಡೆಸುವ ಸೈನಿಕ ಕಾರ್ಯಾಚರಣೆಗಳ ಒಂದು ಭಾಗ ಆಗಿತ್ತು ಅಷ್ಟೇ ಆ ದಾಳಿ. ಆ ದಾಳಿ ಮಾಡಲು ಇನ್ನೊಂದು ಕಾರಣ ಅಂದರೆ ಇಸ್ರೇಲ್ ಮೇಲೆ ಕಾದಾಡುವ ಉಗ್ರ ಸಂಘಟನೆಗಳಿಂದ ಉಂಟಾಗುವ ಕ್ಷಿಪಣಿ ದಾಳಿಗಳನ್ನು ತಡೆಯೋಕ್ಕೆ ಮತ್ತು ಆ ಉಗ್ರರು ಬಳಸುತ್ತಿದ್ದ ಸುರಂಗಗಳನ್ನು ನಾಶ ಮಾಡೋಕ್ಕೆ ಮತ್ತು ಅವರ ಅಟ್ಟಹಾಸವನ್ನು ಕೊನೆಗಳಿಸೋಕ್ಕೆ ನಡೆಸಿದ ದಾಳಿ ಅದು. ಇದೆಲ್ಲದೂ ಕೂಡ ಇಸ್ರೇಲ್ ಅವರ ಉದ್ದೇಶ ಆಗಿತ್ತು ಬಿಟ್ಟರೆ ಅವರಿಗೆ ಯಾವುದೇ ಕಾರಣಕ್ಕೂ ಜನಸಾಮಾನ್ಯರನ್ನು ಸಾಯಿಸುವ ಉದ್ದೇಶ ಇರಲಿಲ್ಲ. ಇನ್ನೊಂದು ಮುಖ್ಯ ಉದ್ದೇಶ ಏನು ಅಂದರೆ ಉಗ್ರಗಾಮಿಗಳಿಂದ ಇಸ್ರೇಲ್ನಲ್ಲಿರೋ ಜನಗಳಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋದು ಮತ್ತೊಂದು ದೊಡ್ಡ ಉದ್ದೇಶ ಆಗಿತ್ತು ಬಿಟ್ಟರೆ ಯಾವುದೇ ಕಾರಣಕ್ಕೂ ರಫಾದ ಸಾಮಾನ್ಯ ಜನರನ್ನು ಸಾಯಿಸುವ ಉದ್ದೇಶ ಇಸ್ರೇಲ್ ಅವ್ರಿಗೆ ಇರಲಿಲ್ಲ. ಇನ್ನೊಂದು ವಿಷಯ ಅಂದರೆ ಈ ದಾಳಿಯೇ ಮೊದಲ ದಾಳಿ ಏನಾಗಿರಲಿಲ್ಲ. ಮೊದಲು 2014 ಮತ್ತು 2021ರಲ್ಲೂ ಕೂಡ ಇದೇ ಥರ ದಾಳಿ ಆಗಿತ್ತು. ಇದು ಇವಾಗಿನ ದ್ವೇಷ ಅಲ್ಲ, ಹಲವು ದಶಕಗಳ ಹಿಂದಿನ ಇಸ್ರೇಲ್ ಮತ್ತು ಪ್ಯಾಲೆಸ್ತೇನಿಯನ್ ವಿರೋಧದ ದ್ವೇಷ. ಅದನ್ನು ಬಗೆಹರಿಸಕ್ಕೆ ಹಲವು ಸಲ ಶಾಂತಿಯುತ ಚರ್ಚೆಗಳು ಕೂಡ ನಡೆದವು, ಆದರೂ ಅದರಿಂದ ಏನು ಉಪಯೋಗ ಆಗಲಿಲ್ಲ. ಹಾಗಿರುವಾಗ ನಮ್ಮ ಜನ ಅಲ್ಲಿ ಹೋಗಿ ಏನು ಯುದ್ಧ ನಿಲ್ಲಿಸ್ತಾರ? ಆದರೂ ನಮ್ಮ ಜನ ಮಾಡೋದು ನೋಡಿದ್ರೆ, ಅವ್ರ ಸ್ಟೋರಿ ಸ್ಟೇಟಸ್ ಎಲ್ಲ ಹಾಕೋದು ನೋಡಿದ್ರೆ ಇವರೇ ಅಲ್ಲಿ ಹೋಗಿ ಯುದ್ಧ ಏನೋ ನಿಲ್ಲಿಸ್ತಾರೇನೋ ಅನ್ನಿಸುತ್ತೆ. ಅದು ಒಂದು ಕಡೆ ಆಯಿತು ಅಂದರೆ ಇವಾಗ ನಮ್ಮ ಭಾರತೀಯರ ವಿಷಯಕ್ಕೆ ಬರೋಣ. ಎಷ್ಟೋ ಜನ ಪಾಕಿಸ್ತಾನದ ದಾಳಿಗೆ ನಮ್ಮ ಭಾರತೀಯರು ವೀರಮರಣ ಹೊಂದಿದ್ದಾರೆ. ಯಾರಿಗೂ ಸರಿಯಾದ ಲೆಕ್ಕ ಕೂಡ ಸಿಕ್ಕಿಲ್ಲ ಎಷ್ಟು ಜನ ವೀರಮರಣ ಹೊಂದಿದ್ದಾರೆ ಅಂತ. ನಿಮ್ಗೊಂದ್ಸಲ ಡೌಟ್ ಏನಾದರೂ ಇದ್ದರೆ ಇವಾಗಲೇ ChatGPTಯಲ್ಲಿ ಒಂದ್ಸಲ ಸರ್ಚ್ ಮಾಡಿ, ಪಾಕಿಸ್ತಾನದ ದಾಳಿಗೆ ಮರಣ ಹೊಂದಿದ ಭಾರತೀಯರು ಅಂತ ಒಂದ್ಸಲ ಸರ್ಚ್ ಮಾಡಿ. ಅದರಲ್ಲಿ ನಿಮಗೆ ಫಸ್ಟಿಗೆ ಒಂದು ವಾರ್ನಿಂಗ್ ಬರುತ್ತೆ. ವಾರ್ನಿಂಗ್ ಅಂದರೆ ಈ ಥರ ವಿಷಯಗಳನ್ನು ಇಲ್ಲಿ ಸರ್ಚ್ ಮಾಡಬಾರ್ದು ಅಂತ. ಅದರಲ್ಲೇ ಗೊತ್ತಾಗಲ್ವಾ ಎಷ್ಟು ಹಿಂಸಾತ್ಮಕವಾಗಿರುತ್ತೆ ಅವರ ದಾಳಿ ಅಂತ. ಭಾರತ ಮತ್ತು ಪಾಕಿಸ್ತಾನದ ಯುದ್ಧಗಳಲ್ಲಿ ಮರಣ ಹೊಂದಿದವರು ಒಂದು ಕಡೆ ಆದರೆ ಈ ಉಗ್ರಗಾಮಿಗಳ ಅಟ್ಟಹಾಸಕ್ಕೆ ಎಷ್ಟೋ ಜನ ಮರಣ ಹೊಂದಿದ್ದಾರೆ. ಒಂದು ಉದಾಹರಣೆ ತಗೋಬೇಕು ಅಂದರೆ 2001ರಲ್ಲಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯ್ತಲ್ಲ, ಅಲ್ಲಿ ಎಷ್ಟು ಜನ ಸತ್ರು. ಹಾಗೇನೆ 2008ರಲ್ಲಿ ಮುಂಬೈ ಅಟ್ಯಾಕ್ ಆಯಿತು, ಅಲ್ಲಿ ಕೂಡ 150ಕ್ಕಿಂತ ಹೆಚ್ಚು ಜನ ಸತ್ರು. ಹಾಗೇನೆ 2016ರಲ್ಲಿ ನಡೆದ ಉರಿ ಅಟ್ಯಾಕ್, ಭಾರತೀಯ ಸೇನೆಯ ವಾಹನದ ಮೇಲೇನೆ ಅವರು ಅಟ್ಯಾಕ್ ಮಾಡಿದ್ರು. ಅದರಲ್ಲೂ ಕೂಡ ಎಷ್ಟೋ ಜನ ವೀರ ಯೋಧರು ಮರಣ ಹೊಂದಿದ್ರು. ಇನ್ನೊಂದು ವಿಷಯ ಅಂತ ಬಂದರೆ ಕಾಶ್ಮೀರ ಪಂಡಿತರ ಮರಣ. 1980 ಹಾಗೂ 90ರ ಮಧ್ಯೆ ಎಷ್ಟು ಕ್ರೂರವಾಗಿ ಸಾಯಿಸಿದ್ರು ಅಂದರೆ ಅವ್ರನ್ನ. ನಿಮಗೆ ಸುಮಾರು ಜನಕ್ಕೆ ಗೊತ್ತಿರಬೇಕಲ್ಲ ಅದ್ರ ವಿಷಯ. ಗೊತ್ತಿಲ್ಲ ಅಂದರೆ ಕೇಳಿ. 1989ರ ನಂತರದ ಕಾಶ್ಮೀರಿ ಹಿಂಸಾಚಾರದಲ್ಲಿ ಸಾವಿರಾರು ಜನ ಪಂಡಿತರನ್ನ ಹತ್ಯೆ ಮಾಡಿದ್ರು. 1990ರ ಭಯೋತ್ಪಾದಕ ಸಂಘಟನೆಗಳಿಂದ ನಡೆದ ಹಿಂಸಾಚಾರ, ಹಲವಾರು ಪಂಡಿತ ಕುಟುಂಬಗಳು ಮನೆ ಬಿಟ್ಟು ಓಡೋದ್ರು. ಲಕ್ಷಾಂತರ ಪಂಡಿತರು ಜಮ್ಮು ಮತ್ತು ಕಾಶ್ಮೀರ ಬಿಟ್ಟು ಬೇರೆ ಕಡೆ ಓಡೋದ್ರು. ಆ ಉಗ್ರಗಾಮಿಗಳು ನಮ್ಮ ಪಂಡಿತರನ್ನ ಸಾಯಿಸಿದ್ರು, ಆ ರಾಜ್ಯ ಬಿಟ್ಟು ಓಡಿಸಿದ್ರು. ಅಷ್ಟೇ ಸಾಲಿಲ್ಲ ಅವರಿಗೆ, ಅಲ್ಲಿರೋ ಹಿಂದೂ ದೇವಾಲಯಗಳನ್ನೆಲ್ಲವನ್ನೂ ಒಡೆದು ಕೆಡಗಿದ್ರು. ನೋಡಿ, ಇದು ನಿಜವಾದ ನೋವು ಅಂದರೆ. ಮತ್ತು ಇಂದಿಗೂ ಅವ್ರ ದ್ವೇಷನ ಯಾವತ್ತೂ ಬಿಟ್ಟಿಲ್ಲ. ಹಾಗೇನೆ ಇದ್ರ ಬಗ್ಗೆ ಯಾವುದು ಭಾರತೀಯ ಕೂಡ ಮಾತಾಡೋದಿಲ್ಲ. ಮೊದಲು ಭಾರತೀಯನಾಗಿ ನಮ್ಮ ದೇಶದ ಬಗ್ಗೆ ನಮಗೆ ಕಾಳಜಿ ಇರಬೇಕು. ಅದು ಬಿಟ್ಟು ಪ್ರೇ ಫಾರ್
ರಫಾ ಅಥವಾ ಆಲ್ ಐಸ್ ಆನ್ ರಫಾ ಅಂತ ಹಾಕೋದಲ್ಲ. ಇನ್ನು ನಮ್ಮ ಕರ್ನಾಟಕದ ವಿಷಯ ಅಂತ ಬಂದರೆ, ಮೊನ್ನೆ ತಾನೇ ನಮ್ಮ ಕರ್ನಾಟಕದಲ್ಲಿ ಕೂಡ ಗುಡ್ಡ ಕುಸಿದು ಎಷ್ಟೋ ಜನ ಸತ್ತಿದ್ದಾರೆ. ಯಾರಾದರೂ ಸ್ಟೋರಿ ಅಥವಾ ಸ್ಟೇಟಸ್ ಹಾಕಿದ್ರಾ ಪ್ರೇ ಫಾರ್ ಪೀಪಲ್ ಇನ್ ಕರ್ನಾಟಕ ಅಂತ? ಯಾರೂ ಹಾಕಿಲ್ಲ. ಅದೇ ನೋಡಿ, ನಿನ್ನೆ ವಯನಾಡಲ್ಲಿ ಅಷ್ಟು ಜನ ಸತ್ತರು ಅಂತ ಹೇಳಿದ ತಕ್ಷಣ ಎಲ್ಲರೂ ಸ್ಟೇಟಸ್ ಹಾಕಿದ್ದು. ಮುಖ್ಯವಾಗಿ ಸೆಲೆಬ್ರಿಟೀಸು. ಅವ್ರು ಎಲ್ಲಿರ್ತಾರೋ ಗೊತ್ತಿಲ್ಲ, ಬೇರೆ ರಾಜ್ಯ ಅಥವಾ ಬೇರೆ ದೇಶ ಅಂತ ಬಂದರೆ ಬಂದ್ಬಿಡ್ತಾರೆ. ಒಬ್ಬರು ಕೂಡ ಶಿರೂರು ಗುಡ್ಡ ಕುಸಿದಿರೋದು ಅಥವಾ ಶಿರಾಡಿ ಘಾಟ್ ಕುಸಿದಿರೋದು, ಕೊಡಗಿನಲ್ಲಿ ಗುಡ್ಡ ಕುಸಿದಿರೋದ್ರ ಬಗ್ಗೆ ಪ್ರೇ ಫಾರ್ ಅಂತ ಯಾರಾದರೂ ಹಾಕಿದ್ರಾ? ಯಾರೂ ಹಾಕಿಲ್ಲ. ಇನ್ನು ನಮ್ಮ ಕರ್ನಾಟಕದ ಕರಾವಳಿ ಕಡೆ ಕೂಡ ಅಷ್ಟೇ. ಈ ಸಲದ ಭಾರಿ ಮಳೆಗೆ ಎಷ್ಟೆಲ್ಲ ಪ್ರವಾಹಗಳಾಗ್ತಿದೆ. ಯಾರಾದರೂ ಮಾತಾಡಿದ್ರೆ ಅದ್ರ ಬಗ್ಗೆ? ನೋಡಿ, ನಿಜ ಹೇಳಬೇಕು ಅಂದರೆ ಅಲ್ಲಿನ ಮಾಧ್ಯಮಗಳು ನಮ್ಮ ಕರ್ನಾಟಕದ ವಿಷಯನ ಪ್ರಸಾರ ಮಾಡ್ತಾರ ಅಂತಲೇ ನನಗೆ ಅನುಮಾನ ಶುರುವಾಗಿದೆ. ಅಲ್ಲಿನ ಮಾಧ್ಯಮಗಳಿಗೆ ಇದೆಲ್ಲ ದೊಡ್ಡ ವಿಷಯನೇ ಅಲ್ಲ ಅಂತ ಅನಿಸುತ್ತೆ ನನಗೆ. ಅದೇ ನಮ್ಮ ಕರ್ನಾಟಕದಲ್ಲಿರೋ ಮಾಧ್ಯಮಗಳು ನೋಡಿದ್ರೆ, ಮೊನ್ನೆ ಯಾವಾಗ ಅಲ್ಲಿನ ವಿಷಯ ಸ್ಟಾರ್ಟ್ ಆಯಿತೋ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಕೂಡ ಬರೀ ವಯನಾಡಿಂದೇ ಮಾತಾಡ್ತಿದ್ದಾರೆ ಬಿಟ್ಟರೆ, ಅದ್ರ ಮಧ್ಯೆ ನಮ್ಮ ಶಿರೂರು ಗುಡ್ಡ ಕುಸಿತ, ಅದರಲ್ಲಿ ಕಳೆದೋಗಿರೋ ಒಂದು 3 ಜನ, ಅದ್ರ ಬಗ್ಗೆ ಮರ್ತೇ ಬಿಟ್ಟಿದ್ದಾರೆ. ಯಾವ ಮಾಧ್ಯಮ ನೋಡಿದ್ರು ವಯನಾಡು. ಏನು ಹೇಳಬೇಕಂತ ಗೊತ್ತಿಲ್ಲ ವೀಕ್ಷಕರೇ, ಈ ಥರ ಎಲ್ಲ ಮಾಡಿದ್ರೆ. ನಾನು ಅವತ್ತು ಹೇಳಿದ್ದು ಅಷ್ಟೇ, ಇವತ್ತು ಹೇಳೋದು ಅಷ್ಟೇ. ಮೊದಲು ನಾವು ಕರ್ನಾಟಕದವ್ರಾಗಬೇಕು, ಆಮೇಲೆ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಣ. ನಾನು ಒಂದು ಚಾಲೆಂಜ್ ಮಾಡ್ತೀನಿ, ನೋಡಿ, ಬೇಕಾದರೆ ಯಾರೊಬ್ಬ ಕೇರಳ ಜನ ಕೂಡ ಅವರ ಸ್ಟೋರಿ ಅಥವಾ ಸ್ಟೇಟಸ್ಗೆ ಪ್ರೇ ಫಾರ್ ಶಿರೂರು ಅಂತ ಯಾರೂ ಹಾಕಿರಲ್ಲ. ಕರ್ನಾಟಕದಲ್ಲಿ ಕೂಡ ಅದೇ ಥರ ನೆರೆ ಹಾವಳಿ ಆಗ್ತಿದೆ, ಅದೇ ಥರ ಗುಡ್ಡ ಕುಸಿತಿದೆ. ಬಟ್ ಸಾವಿನ ಸಂಖ್ಯೆ ಮಾತ್ರ ಜಾಸ್ತಿ ಇದೆ ಬಿಟ್ಟರೆ ಅದೇ ಥರನೇ ಗುಡ್ಡ ಎಲ್ಲ ಕುಸಿತಾ ಇದೆ. ಇದ್ರ ಬಗ್ಗೆ ಯಾವುದಾದ್ರೂ ಒಂದು ಕೇರಳದ ಮಾಧ್ಯಮ ಪ್ರಸಾರ ಮಾಡಿದರೆ ನನಗೆ ಹೇಳಿ. ಬಿಡಿ, ನಾನೊಬ್ಬ ಏನೇನೋ ಹೇಳ್ತಿದ್ದೀನಿ. ಅದು ಕೇರಳಕ್ಕೆ ಹೋಗಿದ್ದೀನಿ ನಾನು. ನಮ್ಮ ಜನನೇ ಇಲ್ಲಿದ್ದವರೇ ಅದ್ರ ಬಗ್ಗೆ ಸಪೋರ್ಟ್ ಮಾಡಲ್ಲ, ಇನ್ನು ಅವ್ರು ಸಪೋರ್ಟ್ ಮಾಡ್ತಾರಾ? ಅದು ತುಂಬ ದೂರದ ಮಾತಾಯಿತು ಬಿಡಿ. ದೇಶ ಅಂತ ಬಂದಾಗ ಮೊದಲು ಭಾರತೀಯರಾಗಬೇಕು, ರಾಜ್ಯ ಅಂತ ಬಂದಾಗ ಮೊದಲು ಕನ್ನಡಿಗರಾಗಬೇಕು. ಇದಿಷ್ಟು ಇವಾಗಿನ ಪರಿಸ್ಥಿತಿ ನೋಡಿ ನನಗನ್ಸಿದ್ದು ವೀಕ್ಷಕರೇ. ನಿಮ್ಮ ಅಭಿಪ್ರಾಯ ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನಾನು ಹೇಳಿದ್ದು ಸರಿ ಅಂತ ಅನಿಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ವೀಕ್ಷಕರೇ. ಅಲ್ಲಿವರೆಗೂ ವಂದನೆಗಳು.